ಗುಡ್ ಮಾರ್ನಿಂಗ್. ಸೆಕೆಂಡ್ ಡೇ ಆಫ್ ಕಣ್ಣೂರ್ ಹೇಗಿತ್ತು ಅಂತ ನೋಡೋಣ ಬನ್ನಿ. ಮಾರ್ನಿಂಗ್ ಸ್ವಲ್ಪ ಲೇಟಾಗಿಯೇ ಎದ್ದು ಫ್ರೆಶ್ ಅಪ್ ಆಗಿ ರೆಸಾರ್ಟಲ್ಲೇ ಇದ್ದ ಬ್ರೇಕ್ಫಾಸ್ಟ್ನ ತಿನ್ನೋಕೆ ಹೋದ್ವಿ. ಸೇಮ್ ನೆನ್ನೆದೇ ಮೆನ್ಯೂ, ಪೂರಿ ಅಪ್ಪಂ. ಮೋಸ್ಟ್ಲಿ ಇಲ್ಲಿ ಎಲ್ಲ ಕಡೆ ಅದೇ ಮೆನ್ಯೂ ಇರುತ್ತೆ ಅನಿಸುತ್ತೆ. ಸೊ ನಾವು ಅದೇ ಪೂರಿ ಅಪ್ಪಂನ ತಿಂದು ಒಂದು ಒಳ್ಳೆ ಟೀ ಕುಡಿದು ಹೊಟ್ಟೆ ತುಂಬಿಸ್ಕೊಂಡ್ವಿ. ಇವತ್ತು ನಾವು ಸ್ವಲ್ಪ ದೂರ ಇರೋ ಪ್ಲೇಸಸ್ಗೆ ಹೋಗೋಣ ಅಂತ ಸೆಲ್ಫ್ ಡ್ರೈವ್ ಕಾರ್ನ ಬುಕ್ ಮಾಡಿದ್ವಿ. ಬಟ್ ನಾವು ಹೇಳಿದ್ದು ಅವ್ರಿಗೆ ಅರ್ಥ ಆಗಲಿಲ್ವೋ ಇಲ್ಲ ಅವ್ರು ಹೇಳಿದ್ದು ನಮಗೆ ಅರ್ಥ ಆಗಿಲ್ವೋ ಗೊತ್ತಿಲ್ಲ. ಏನೋ ಮಿಸ್ಕಮ್ಯುನಿಕೇಷನ್ ಆಗಿ ಕಾರು ಡ್ರೈವರ್ ಸಮೇತ ರೆಸಾರ್ಟ್ಗೆ ಬಂತು. ಮೀನ್ಸ್ ವಿ ಆರ್ ಟ್ರಾವೆಲಿಂಗ್ ವಿತ್ ಡ್ರೈವರ್. ರೂಮ್ಗೆ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಕ್ಯಾಟ್ ವಾಕ್ ಎಲ್ಲ ಮಾಡಿದ್ವಿ. ಜೊತೆಗೆ ಸೆಕೆಂಡ್ ಡೇ ಆಫ್ ಕಣ್ಣೂರ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟ್ವಿ. ನಾವು ಹೋಗ್ತಾನೆ ಪ್ಲೇಸ್ ಡಿಸೈಡ್ ಮಾಡಿದ್ದು ನಾವು ವಿ ಆರ್ ಗೋಯಿಂಗ್ ಟು ಪೆಟ್ ಸ್ಟೇಷನ್. ಅಲ್ಲಿ ಎಲ್ಲ ರೀತಿಯ ಪೆಟ್ ಅನಿಮಲ್ಸ್ನ ಸಾಕ್ತಾರೆ, ಮಿನಿ ಝೂ ಥರನೇ ಇರುತ್ತೆ ಅಂತ ಹೇಳಿದ್ದಾರೆ. ಬನ್ನಿ ನೋಡೋಣ. ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಒಂದು ನೆನ್ಪಿಟ್ಕೊಳ್ಳಿ, ಓನ್ ಕಾರ್ ಇದ್ದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಈಸಿ. ನಮ್ಮ ಥರ ಓವರ್ನೈಟ್ ಬಸ್ಸಲ್ಲಿ ಬರೋರಿದ್ದರೆ ಆಟೋ ಅಫೋರ್ಡಬಲ್, ಬಟ್ ವಿತಿನ್ 10 ಕಿಲೋಮೀಟರ್ಸ್ಗೆ ಮಾತ್ರ ಆಟೋ ವರ್ಕೌಟ್ ಆಗುತ್ತೆ. ಆ್ಯಂಡ್ ಕಾರ್ ರೆಂಟ್ಗೆ ಇಲ್ಲಿ ಎಲ್ಲ ಕಡೆ ಒಂದೇ ರೂಲ್ಸ್, 8 ಅವರ್ಸ್ಗೆ 2.5 ಚಾರ್ಜ್ ಮಾಡ್ತಾರೆ ಫಾರ್ 80 ಕಿಲೋಮೀಟರ್ಸ್. ಅದ್ರ ಮೇಲೆ ಟ್ರಾವೆಲ್ ಮಾಡಿದ್ರೆ ಪರ್ ಕಿಲೋಮೀಟರ್ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಬಿ ಕೇರ್ಫುಲ್ ವೈಲ್ ಚೂಸಿಂಗ್. ಆಲ್ಮೋಸ್ಟ್ 20 ಮಿನಿಟ್ಸ್ ಡ್ರೈವ್ ಆದಮೇಲೆ ಪೆಟ್ ಸ್ಟೇಷನ್ ಬಂತು. ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ, ಕುದುರೆಗಳು, ಎಲ್ಲ ಥರದ ಫಿಶ್ಗಳು, ಡಿಫ್ರೆಂಟ್ ಆಗಿರೋ ಕಲರ್ಫುಲ್ ಗಿಳಿಗಳಂತೂ ಫುಲ್ ಕಲರ್ಫುಲ್ ಆಗಿದ್ದಾವೆ. ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ನೋಡೋದಾ ಫೋಟೋ ತಗೊಳ್ಳೋದಾ ಅನ್ನೋದೇ ಕನ್ಫ್ಯೂಷನ್. ನೀವೇ ನೋಡ್ತಿದ್ದೀರಾ ಅಲ್ವಾ, ಎಲ್ಲ ಥರದ ಪ್ರಾಣಿಗಳು ಇದೆ. ಇವರು ಯಾವುದನ್ನು ಬಿಟ್ಟಿಲ್ಲ. ಆ್ಯಕ್ಚುಲಿ ಮಕ್ಕಳು ಬಂದರೆ ಈ ಥರ ಪ್ಲೇಸಸ್ಗೆ ತುಂಬ ಎಂಜಾಯ್ ಮಾಡ್ತಾರೆ. ಕತ್ತೆ, ಕುದುರೆ, ಪುಟಾಣಿ ಹಸು ಕೂಡ ಇದೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಈ ಹಸು. ಅದರ ಜೊತೆಗೆ ಸೆಲ್ಫಿ ಕೂಡ ತೊಗೊಂಡ್ವಿ ನಾವು. ಆಸ್ಟ್ರಿಚ್ ಕೂಡ ಇದೆ, ಆದರೆ ಯಾಕೋ ಆ ಕಡೆ ತಿರ್ಕೊಂಡ್ಬಿಟ್ಟಿದೆ. ಬೇರೆ ಬೇರೆ ದೇಶದ ಕುದುರೆಗಳಿದ್ದಾವೆ, ಜೊತೆಗೆ ಕುರಿ, ಟಗರು, ಆಲ್ಮೋಸ್ಟ್ ಎಲ್ಲ ಥರ ಪೆಟ್ ಅನಿಮಲ್ಸ್ನು ಇಲ್ಲಿ ಸಾಕಿದ್ದಾರೆ. ಇಲ್ಲಿ ಕ್ರೌಡ್ ನೋಡ್ತಾ ಇದ್ದೀರಾ ಅಲ್ವಾ, ಇಲ್ಲಿ ಯಾವುದಾದ್ರೂ ಒಂದು ಪೆಟ್ ಅನಿಮಲ್ ಜೊತೆ ಫೋಟೋ ತೊಗೋಬೋದು. ನೋಡಿ, ಹುಡುಗನ್ನ ಅಲ್ಲಿರೋರೆಲ್ಲ ಟೆನ್ಷನ್ ಆಗೋ ಥರ ಸ್ನೇಕೆಲ್ಲ ಹಿಡ್ಕೊಂಡು ಫೋಟೋ ತೊಗೋತಾ ಇದ್ದಾನೆ. ನಾವೆಲ್ಲ ಸೇಫ್ ಆಪ್ಷನ್ನು ಅಂತ ಪ್ಯಾರೆಟ್ ಹಿಡ್ಕೊಂಡು ಫೋಟೋಸ್ ತೊಗೊಂಡ್ವಿ. ಬಟ್ ದ್ಯಾಟ್ ವಾಸ್ ಆಲ್ಸೋ ವೆರಿ ಕ್ಯೂಟ್. ಪುಟಾಣಿ ಪಪ್ಪಿ ಕೂಡ ಬಿಟ್ಟಿದ್ರು ಅಲ್ಲಿ. ಜೊತೆಗೆ ಫಿಶ್ ಪಾಂಡ್ ಕೂಡ ಇತ್ತು ವಿತ್ ಆಲ್ ಬ್ಯೂಟಿಫುಲ್ ಕಲರ್ಫುಲ್ ಫಿಶಸ್. ಇಲ್ಲಿ ಒಂದು ಪ್ಯಾಕೆಟ್ ಫುಡ್ ಕೊಟ್ಟಿರ್ತಾರೆ, ಅದನ್ನು ಇಟ್ಕೊಂಡು ನೀವು ಒಳಗಡೆ ಕೈ ಹಾಕಿದ್ರೆ ಫಿಶ್ಗಳು ಮುತ್ತಿಗೆನೇ ಹಾಕ್ತವೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಒಂದಷ್ಟು ಅಕ್ವೇರಿಯಂ ವಿತ್ ಡಿಫ್ರೆಂಟ್ ಫಿಶಸ್ ಲೈಕ್ ಸ್ಟಾರ್ ಫಿಶ್, ಜೆಲ್ಲಿ ಫಿಶ್ ಎಲ್ಲ ಇತ್ತು. ಕೆಲವು ಬೇರೆ ಬೇರೆ ಪ್ರಾಣಿಗಳು ಇದ್ವು. ಐ ಡೋಂಟ್ ನೋ ಅದನ್ನು ಸಾಕ್ತಾರೆ ಅಂತ ನನಗೆ ಐಡಿಯಾ ಇಲ್ಲ. ಇದನ್ನೆಲ್ಲ ನೋಡಿ ಹೊರಗೆ ಬರೋ ಮುಂಚೆ ನನ್ನ ಫೇವ್ರೆಟ್ ಸ್ಪಾಟ್ ಸಿಕ್ತು, ವಿಚ್ ಇಸ್ ಶಾಪಿಂಗ್. ಪುಟ್ಟ ಮಕ್ಕಳದೇ ಎಲ್ಲ ಐಟಮ್ಸ್ ಇತ್ತು. ಸೊ ಗರ್ಲ್ ಮಾಮಿ ಆಗಿರೋದ್ರಿಂದ ಆಬ್ವಿಯಸ್ಲಿ ಕಲರ್ಫುಲ್ ರಿಬ್ಬನ್ಸ್, ಕ್ಲಿಪ್ಸ್, ಹ್ಯಾಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ರಿಬ್ಬನ್ಸ್, ಮಿರರ್ಸ್ ಎಲ್ಲವನ್ನು ಶಾಪ್ ಮಾಡಿ ಫುಲ್ ಖುಷಿ ನನಗೆ. ಬಾಯ್ಸ್ ಮಾಮಿ ನೋಡಿ ಫುಲ್ ಈಸಿ ಚಿಲ್ಲಾಗಿ 2 ಕಾರ್ ತೊಗೊಂಡ್ಲು. ನನ್ನ ಶಾಪಿಂಗ್ ಮುಗೀತು ಅಂತ ಹೇಳಿದ್ಲು. ಫುಲ್ ಈಸಿ ಲೈಫ್ ಫಾರ್ ಮೈ ಬಾಯ್ಸ್ ಮಮ್ಮಿ ಅಲ್ಲ. ಅಲ್ಲಿಂದ ನಾವು ಹೋಗಿದ್ದು ಬೇಬಿ ಬೀಚ್ಗೆ. ಇಲ್ಲಿ ಹೇಗೆ ಅಂದರೆ ಒಂದು ಕಡೆ ಸಮುದ್ರ ಇದೆ, ಇನ್ನೊಂದು ಕಡೆ ಬ್ಯಾಕ್ ವಾಟರ್ಸ್ ಇದೆ. ವಾಕ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ನಾವು ಮಧ್ಯಾಹ್ನ ಹೋಗಿದ್ರಿಂದ ತುಂಬಾ ಬಿಸಿಲಿತ್ತು. ಅಷ್ಟೊಂದು ಏನು ವಾಕ್ ಮಾಡೋಕ್ಕೆ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ 2:30 ಏನೋ ಆಗಿತ್ತು ಅನಿಸುತ್ತೆ. ಅದಕ್ಕೆ ಅಲ್ಲೇ ಪಕ್ಕದಲ್ಲೇ ಇರೋ ರೆಸ್ಟೋರೆಂಟ್ಗೆ ಊಟಕ್ಕೆ ಅಂತ ಹೋದ್ವಿ. ಬ್ಯಾಕ್ ವಾಟರ್ಸ್ ಪಕ್ಕದಲ್ಲೇ ಈ ರೆಸ್ಟೋರೆಂಟ್ ಇದ್ದಿದ್ದರಿಂದ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನೋಡಿ ವ್ಯೂಸ್ ನೀವೇ ನೋಡ್ತಾ ಇದ್ದೀರಲ್ಲ, ಇಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್. ಸುಮ್ಮನೆ ಕುತ್ಕೊಂಡು ಅದನ್ನೇ ನೋಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಫುಡ್ ಕೂಡ ಚೆನ್ನಾಗೇ ಇತ್ತು. ಏನೇನು ಬೇಕು ಎಲ್ಲ ಆರ್ಡರ್ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ವಿ.
ಸಡನ್ನಾಗಿ ಪಕ್ಕದ ಟೇಬಲಿಂದ ಒಬ್ಬರು ಎದ್ದು ಬಂದು ನಮ್ಮನ್ನು ಕ್ವೆಶನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ವಿಷಯ ಏನಪ್ಪ ಅಂದರೆ ಅವರು ಕಣ್ಣೂರಲ್ಲೇ ಒಂದು ಆ್ಯಕ್ಟಿವಿಟಿ ಬೇಸ್ಡ್ ಸ್ಟೇನ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅವರು ಜೆನ್ಯೂನ್ ರಿವ್ಯೂಸ್ನ ಕೇಳಿದ್ರು. ನಮಗೇನೇನೆಲ್ಲ ಅನ್ನಿಸ್ತು ಅದನ್ನೆಲ್ಲ ರಿವ್ಯೂ ಕೊಟ್ವಿ. ಆಮೇಲೆ ಅಲ್ಲಿಂದ ನಾವು ಹೋಗಿದ್ದು ಮುತ್ತಪ್ಪನ ಟೆಂಪಲ್. ಆಟೋ ಅಂಕಲ್ ಹೇಳಿದ ಪ್ರಕಾರ ತುಂಬ ಫೇಮಸ್ ಈ ಟೆಂಪಲ್. ಕೇರಳಗೆ ಬರೋ ಎಲ್ಲ ಕನ್ನಡಿಗರು ಈ ಟೆಂಪಲ್ಗೆ ಬರ್ತಾರೆ. ಇಲ್ಲೂ ತೆಯ್ಯಂ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಇದು ಬ್ಯಾಕ್ ವಾಟರ್ಸ್ ಪಕ್ಕನೇ ಇರೋ ಟೆಂಪಲ್. ಸೀನರಿ ಅಂತೂ ನೋಡೋಕ್ಕೆ ಮೈಂಡ್ ಬ್ಲೋಯಿಂಗ್ ಅಂತ ಅಂದ್ಕೊಳ್ಳಿ. ಒಳಗಡೆ ಫೋಟೋಗ್ರಫಿ ಅಲೌ ಇಲ್ಲ. ಸೊ ಹೊರಗಡೆನೇ ಕಾಲು ತೊಳ್ಕೊಂಡು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಬೋಟಿಂಗ್ ಕೂಡ ಇದೆ. ಕರೆಕ್ಟಾಗಿ ಸನ್ಸೆಟ್ ಟೈಮಲ್ಲಿ ಹೋಗಿದ್ರಿಂದ ಬೋಟಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋದ್ವಿ. ನಿಜವಾಗ್ಲೂ ಲೈಫ್ ಗುರು ಇದು. ಒಂದು ಹಳೆ ಹಾಡು ಪ್ಲೇ ಮಾಡಿಕೊಂಡು ಸುಮ್ಮನೆ ಬೋಟಲ್ಲಿ ಕೂತ್ಕೊಂಡು ಒಂದು ರೌಂಡ್ ಹಾಕಿದ್ರೆ ಇರೋ ಸ್ಟ್ರೆಸ್ ಎಲ್ಲ ಅಲ್ಲೇ ನೀರಲ್ಲಿ ಹಾಕ್ಬಿಟ್ಟು ವಾಪಸ್ ಬರ್ಬೋದು. ಅಷ್ಟು ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಈ ಪ್ಲೇಸ್ನ. ದಯವಿಟ್ಟು ಮಿಸ್ ಮಾಡಬೇಡಿ. ಬೋಟಿಂಗ್ ಅಂತೂ ಮಿಸ್ಸೇ ಮಾಡಬೇಡಿ. ಸನ್ಸೆಟ್ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಇಟ್ ಇಸ್ ಬೆಸ್ಟ್ ಟೈಮ್ ಫಾರ್ ಬೋಟ್ ರೈಡ್. ಫ್ಯಾಮಿಲಿ ಜೊತೆ ಇದನ್ನೆಲ್ಲ ಎಂಜಾಯ್ ಮಾಡೋದು ಒಂದು ಕಡೆ ಆದರೆ ಆ ಕ್ಲೋಸ್ ಫ್ರೆಂಡ್ಸ್ ಗರ್ಲ್ಸ್ ಗ್ಯಾಂಗ್ ಜೊತೆ ಎಂಜಾಯ್ ಮಾಡೋದು ಇಟ್ಸ್ ಡಿಫ್ರೆಂಟ್ಲಿ. ನಮಗೆ ಮಾತಾಡಿದ್ದೇ ಟಾಪಿಕ್ 100 ಸರಿ ಮಾತಾಡಿದ್ರೂ ಬೋರೇ ಆಗಲ್ಲ. ಅದೇ ಟಾಪಿಕ್ ಮತ್ತೆ ಮಾತಾಡ್ತೀವಿ, ಮತ್ತೆ ಅದೇ ಟಾಪಿಕ್ಗೆ ನಗ್ತೀವಿ. ಮುಗಿಸಿ ಹೋಗೋವಾಗ 100 ಅಂಗಡಿಗಳು. ನೋಡಿ ನಮ್ಮ ಗರ್ಲ್ಸು ಜುಮ್ಕಾ ಶಾಪಿಂಗ್ ಮಾಡ್ತಾ ಇದ್ದಾರೆ. ತಗೋತೀವೋ ಬಿಡ್ತೀವೋ ಅಷ್ಟು ಅಂಗಡಿಗಳನ್ನ ನೋಡಿದ್ರೆ ನಮಗೆ ಶಾಪಿಂಗ್ ಮಾಡಬೇಕು ಅಂತ ಟೆಂಪ್ಟ್ ಆಗುತ್ತೆ. ಅದು ಇದು ಇಷ್ಟ ಆಗಿದ್ದೆಲ್ಲ ತಗೊಂಡು ರೂಮ್ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 7 ಆಗಿತ್ತು. ಸ್ವಲ್ಪ ಹೊತ್ತು ರೂಮ್ ಮುಂದೆನೇ ಇರೋ ಬೀಚ್ ಮುಂದೆ ಕೂತ್ಕೊಂಡು ಅಲೆಗಳ ಸದ್ದನ್ನು ಫೀಲ್ ಮಾಡಿ ಊಟಕ್ಕೆ ಅಂತ ಹೊರಗಡೆ ಹೊರಟ್ವಿ. ಸೆವಾಯ್ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಹೊಟ್ಟೆ ತುಂಬ ಊಟ, ಕಣ್ ತುಂಬ ನೋಟ, ಇನ್ನೇನು ಹೋಗಿ ಪಾಚ್ಕೊಳ್ಳೋದಷ್ಟೇ. ನಮ್ಮ ಫುಲ್ ಟ್ರಿಪ್ಪಲ್ಲಿ ಹೆಲ್ಪ್ ಮಾಡಿರೋ ಆಟೋ ಅಂಕಲ್ದು ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಯಾರೇ ಕಣ್ಣೂರಿಗೆ ಹೋದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದಾಗಿತ್ತು ನಮ್ಮ ಸೆಕೆಂಡ್ ಡೇ ಆಫ್ ಕಣ್ಣೂರ್. ನೆಕ್ಸ್ಟ್ ಡೇ ತೆಯ್ಯಂ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಆ ವಿಡಿಯೋನ ಮಿಸ್ ಮಾಡದೆ ನೋಡಿ. ಕೀಪ್ ಸಪೋರ್ಟಿಂಗ್. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್. ಬಾಯ್.